ಭಾರಿ ಭಾರಿ ಬಂತಲ್ಲ ಕಲ್ತಿದ್ದೆ ಕಲ್ಲಾಗಿಟ್ರು ಹೋಗೋದು ಬಂದಾಗಲ್ಲ ಮತ್ತು ಅದು ಮುಪ್ಪಾದ್ರೆ ಕಲ್ತದ್ದು ಯಾಕಡೆ ಹೋಗ್ತದೆ ಅದು ಬಟ್ ಬಾರಿಸೋದು ಹೋಗೋದು ಮತ್ತೊಂದು ಬಾರ್ಸ್ ಯಾವ್ದೊಂದು ಚಲೋ ಚಲೋದು ಬಾರ್ಸ್ ಮತ್ತೊಂದು ಅದಂಗೆ ಅವಾಗ ಬೋಮಾಸೂರು ನಾಟಕದಾಗ ಕಲ್ತಿದ್ದೆ ನಾನು. ಅವರು ಪದ ಓಸ್ ಬರೆಸ್ತಿದ್ದೆ ಪೇಟೆಗೆ, ಅವರು ಹಾಡಿದಂಗೆ ಪದ ಬರೆಸ್ತಿದ್ದೆ. ಅದು 15 ವರ್ಷ ಇದ್ದೆ ನಾಟಕ ಕಲ್ತಾಗ. ಬಾಳು ಬೋಮಾಸೂರನ ಪಾರಾಡ್ ಕೊಟ್ಟಿದ್ರು ನನಗೆ. ಬಾಳು ಬೋಮಾಸೂರನ ಚಿಕ್ಕಂದಿನಲ್ಲಿ ಹುಟ್ಟುತ್ತಲೇ ನಾನು ಆಗಿದ್ದೆ. ಹಿಂದಗಡೆ ದೊಡ್ಡ ವಯಸ್ಸಾದ್ಮೇಲೆ ಅಜವರು ಭೀಮಸೇನ ಬೋಮಾಸೂರನ ನಾಟಕ ಮಾಸ್ತರ ಆಡ್ತವ, ಮಾಸ್ತರ ಪಾಡ ಆಡ್ತಾರೆ. ನೀ ಬಾರ್ಸ ಇನ್ನೊಂದು ಬಾರ್ಸ್ ಚಲೋ ಇದ್ರಲ್ಲಿ ಬಾರಿಸ್ತಾನೆ, ಇನ್ನೊಂದು ಬಾರ್ಸ್ ಚಲೋ ಇದ್ರಲ್ಲಿಗೆ ನಾನು ಬಾರಿಸ್ತಾನೆ. ಇದ್ರಲ್ಲಿ ಬಾರಿಸ್ತಾನೆ, ಇದ್ರಲ್ಲಿ ಇದ್ರಲ್ಲಂಗೆ ಅಂದರೆ ಇದು ಆ ಪದ ಹೇಳ ನಿಮ್ಗೆ. ಪಾಂಡವರಿಗೆ ವನವಾಸ ಹೆಂಗ ಬಂದಿತು ಶಿವನೇ, 600 ಬರರಗೆ ನೆನೆಯಲೇನವ್ವ ಶಿವನ, ನೆನೆಯಲೇನವ್ವ ಶಿವನ ದಿಕ್ಕಿ ಬಸ ಪಯನ, ಬುದ್ಧಿ ಹೇಳಂತ ಗುರುವಿನ ನೆನೆಯಲೇನವು. ಆ ಪದ ನೋಡಿ ಈಗ ಆಡಿದ್ದು ಚಲೋ ಸೂಪರ್ ಚಲೋ ಬಂದು ನೋಡಪ್ಪ. ಹನುಮಂತರಾಯ ದೇವ್ರು ಕೊಟ್ಟವ್ರಿಗೆ ಬುದ್ಧಿ ಇದ್ದವರಿಗೆ ಸಂಸಾರ ಮಾಡಿವಿ, ಏನು ಆಗ್ಯದ ಹೋಗ್ಯದ. ಈಗ ಏನಾದಂದ್ರೆ ಸುಮ್ಮನೆ ಕುಂಟಾಳ ಬರಿ ಮಾಡಿದಂಗೆ ಸಂಸಾರ ಮಾಡೋದು. ಮತ್ತು ಈಗ 5-8 ವರ್ಷ ಆಯ್ತು. ಮತ್ತು ರಾಮದೊಳಗೆ ಹೋಗಿ ಕೇಳಿದ್ರೆ ನನಗೆ ಜಿಲಾಬಿ ಶಿವಣ ಅಂತಾರೆ. 10-12 ವರ್ಷ ಜಿಲಾಬಿ ಮಾಡೀನಿ ಅಲ್ಲಿ. ಒಂದು ವರ್ಷ ಏನಾಯ್ತಪ್ಪ, ಒಂದು ಪರಾತಿ ತುಂಬ ಜಿಲಾಬಿ ಮಾಡಿದೆ. ಪಾಪ ಬಡವ್ರಿಗೆ ಬಗ್ಗರಿಗೆ ಪಾರ್ಗಳಿಗೆ ಹಂಚಮಂತ ಅಂದು ಆ ಪರಾತಿ ತುಂಬ ಜಿಲಾಬಿ ಓದ್ಕೊಂಡು ಹೋದ್ರಪ್ಪ. ಬರೀ ಕೊಡ್ತೀನಿ ಬರೀ ಅಂತಂದು ಹಿಡಿದು ಕೊಡ್ಲಾಗೈತೆ. ಅವು ಲಂಗ ಪಾರ್ಗಳು ಮಂದಿ ನನಗಂದು ಹೀಗೆ ಬಿದ್ದು ಕಾಲೇ ತೊಗೊಳಕೈತಿ ಹೋಗು ತೊಗೊಂಡಿಗೆ. ಅದು ನನ್ನ ಕೈ ಪುಷಿಗೆ ಕೆಳಗೆ ಬಿತ್ತಕ್ಕೆ ಬಿದ್ದು ಮ್ಯಾಲೆ ರಾಮಚೋಳಿಗೆ ಬೈತಾರೆ ನನಗೆ. ನನ್ನ ಹೆಸರು ತೆಗೆದ್ರೆ ಅವನ ಹೆಸರಿಗೆ ಅಂತ ಹೇಳ್ತಿರ್ಲಿ, ಲಂಗ ಸೋಳೆ ಮೇಲೆ ಅವರು ಲಂಗ ಮಾಡಿ ಅಂತಾರೆ. ಯಾಕೆ ಶಿವ ಒಳ್ಳೆ ಮನುಷ್ಯನ ಪಾಪ, ಒಬ್ಬರು ತಿನ್ನೋಲ್ಲ ಒಬ್ಬರು ಮಾಡೋಲ್ಲ. ಅಂದ್ರೆ ಹನುಮಂತರಾಯ ತನ್ನ ತಾನು ಬಣ್ಣಿಸಿಗೆ ಬೇಡ ಅಂತ ಹೇಳಿದೆ. ನಾವು ವರ್ಣ ಮಾಡ್ಕೊಂಡ್ರೆ ಆಗೋದಿಲ್ಲ. ಆ ಮಂದಿ ಬಾಯಿಗಿರ್ಬೇಕು ಏನಪ್ಪ ನಾವು ಹೆಂಗಿದ್ದು. ಇನ್ನು 15-50 ರೂಪಾಯಿ ನನಗೆ ಮಂದಿ ಮೇಲೆ ಬುಟ್ಟಿನ ಆಗಲಿ, ಅವರು ಮಂದಿ ಒಂದು ದುಡ್ಡು ಆಯ್ಕೆ ಬಂದಿಲ್ಲ. ಅದು ಸ್ವಾಭಿಮಾನ ಅಂತಾರೆ ಅದಕ್ಕೆ, ಸ್ವಾಭಿಮಾನ. ನೀನು ಹೇಳ್ಬೇಕು ಈಗ ಸ್ವಾಭಿಮಾನ ಅಂದರೆ ಸ್ವಂತ ನಂದು ನಾನೇ ದುಡಿದು ನಾನೇ ಮಾಡ್ಕೊಂಡು ನೋಡ್ಬೇಕು, ಮತ್ತೊಬ್ಬರ ಮೇಲೆ ಯಾವುದೇ ಮತ್ತೊಬ್ರು ತೊಂದರೆ ಕೊಡಬಾರ್ದು ಅನ್ನೋದು ಮನೋಭಾವ. 4 ಆಗಿರ್ಬೇಕು.